ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರ? ನಾನು ಆರಾಮದೇನೆ ನೋಡ್ರಿ. ಇವತ್ತಿನ ವಿಡಿಯೋದಲ್ಲಿ ವ್ಲಾಗು ಶೇರ್ ಮಾಡೋಂಗಿಲ್ಲ, ರೆಸಿಪಿನೂ ಶೇರ್ ಮಾಡೋಂಗಿಲ್ಲ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನು ಮ್ಯಾಟ್ ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೇನೆ ನೋಡ್ರಿ. ₹1 ಖರ್ಚಿಲ್ದಂಗೆ ನೀವು ಹೊಸ ಮ್ಯಾಟ್ ರೆಡಿ ಮಾಡ್ಕೋಬೋದು, ಅದು ಹಳೆಯ ಸೀರೆನ ಯೂಸ್ ಮಾಡಿ. ಮತ್ತು ಇದು ಏನಪ್ಪ ಅಂತ ಹೇಳಿದ್ರೆ ಭಾಳ ಬಾಳ್ಕೆ ಬರ್ತವೆ. ನನ್ನ ಹತ್ರ 10 ವರ್ಷದ ಮ್ಯಾಟ್ ಕೂಡ ಇದೆ, ನಿಮಗೆ ತೋರಿಸ್ತೇನೆ ಅದು ಯಾವ ಥರ ಐತೆ ಅಂತೇಳಿ. ಮತ್ತು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋ ಅಂಥದ್ದು ಅದು. ಮತ್ತು ಇದಕ್ಕೆ ಏನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ಡೀಟೇಲಾಗಿ ನಾನು ತೋರಿಸ್ತೇನೆ. ಸೊ ನೋಡಿರಿ, ಇವಾಗ ನಾನು ಮ್ಯಾಟ್ ಹಾಕಕತ್ತಿದ್ದೆ ಆಲ್ರೆಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡ್ರಿ. ಯಾವ ರೆಡಿಮೇಡ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನಿಮ್ಮ ಹತ್ರ ಈ ಸೀರೆ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿ, ನಿಮ್ಮ ಟೈಲ್ಸ್ ನೀವು ಫ್ಲೋರ್ ಯಾವ ಥರ ಐತಲ್ಲ, ಬ್ಲ್ಯಾಕ್ ಇದ್ದರೆ ಅದಕ್ಕೆ ಯಾವ ಥರ ಮ್ಯಾಚ್ ಆಕತಿ, ವೈಟ್ ಫ್ಲೋರ್ ಇದ್ದರೆ ಅದಕ್ಕೆ ಯಾವ ಥರ ಮ್ಯಾಚ್ ಆಕತಿ ನೋಡ್ರಿ. ಇದು ವೈಟ್ ಫ್ಲೋರಿಗೆ ಈ ಥರ ಮ್ಯಾಟು ಭಾಳ ಮ್ಯಾಚ್ ಆಕತಿ. ನಾನು 2 ಸೀರೆ ಬಳಸ್ಕೊಂಡು ಇಲ್ಲಿ ಮಾಡಕತ್ತೀನಿ. ಒಂದು ಸೀರೆನಲ್ಲೂ ಹಾಕ್ಬೋದು, ಮತ್ತು ಸೀರೆ ಕಟ್ ಮಾಡ್ಕೊಂಡು ಯಾವ ಥರ ಹಾಕೋದು ಯಾವ ಥರ ಅಂತ ಡೀಟೇಲಾಗಿ ನಿಮಗೆ ತೋರಿಸ್ತೇನೆ. ನಾನು ರೆಡಿಮೇಡ್ ಮ್ಯಾಟನ್ನು ತರಿಸಿ ಯೂಸ್ ಮಾಡಿ ನೋಡೇನಿ. ರೆಡಿಮೇಡ್ ಮ್ಯಾಟ್ ನಮ್ಮ ಕೈಯಲ್ಲಂದ್ರೆ 2 ತಿಂಗಳು ಬಾಳಕೆ ಬರೋಂಗಿಲ್ಲ, ಹಂಗಾಕವು. ನಾವು ಮ್ಯಾಟ್ ಎತ್ತೆತ್ತಿ ಬಡಿತೀವಲ್ಲ, ಸೊ ಅದು ತಡೆಯೋದೇ ಇಲ್ಲ. ನೀವು ಇದನ್ನು ಹೆಂಗೆ ಬೇಕಾದ್ರೆ ವಾಶ್ ಮಾಡಿರಿ, ರಫಾಗಿ ವಾಶ್ ಮಾಡ್ಬೋದು, ಮಷಿನ್ನಿಗೂ ಹಾಕ್ಬೋದು. ಇದು ಮಷಿನ್ನಿಗೂ ಹಾಕಕ್ಕೆ ಬರ್ತೈತಿ, ವಾಷಿಂಗ್ ಮಷಿನ್ನಿಗೆ ಕೈಯಿಂದನೇ ಈಸಿಯಾಗಿ ವಾಶ್ ಮಾಡ್ಕೊಬೋದು. ಸೊ ಇಂಥವು ಇದ್ಬಿಟ್ರೆ ನಮಗೆ ನೋಡೋಕ್ಕೂ ಲುಕ್ಕು. ಮತ್ತು ಈಗ ಹೆಂಗೂ ಸೀರೆ ವೇಸ್ಟ್ ಆಗಿರ್ತಾವಲ್ಲ, ನಮ್ಮ ಅಮ್ಮಂದ್ರು ಸೀರೆ ಉಟ್ಕೊಂಡಿರ್ತಾರೆ ಡೈಲಿ, ಅವರಿಗೆ ಬೇಜಾರಾದ್ಮೇಲೆ ಅದನ್ನು ಬಿಸಾಕಿರ್ತಾರೆ ಅಂತ ಹೇಳಿದ್ರೆ ಬೇಡ ಅಂತ ಬಿಟ್ಟಿರ್ತಾರೆ ಅವರು. ಸೊ ಅಂಥ ಸೀರೆನಲ್ಲಿ ಈ ಥರ ನಾವು ಹೊಸ ಮ್ಯಾಟ್ ರೆಡಿ ಮಾಡ್ಬೋದಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತವೆ, ಮತ್ತು ಬಾಳಿಕೆನೂ ಭಾಳ ಬರ್ತವೆ. ಮ್ಯಾಟಿಗೆ ಸುಮ್ಮನೆ ಹೆವಿ ಇನ್ವೆಸ್ಟ್ ಮಾಡೋದು. ಒಂದೊಂದು ರೆಡಿಮೇಡ್ ಮ್ಯಾಟ್ ಅಂತೂ ತುಂಬ ರಫ್ ಆಗಿ ಬಂದಿರ್ತವೆ, ಅದನ್ನು ಮಷಿನ್ನಿಗೂ ಹಾಕೋಕ್ಕಾಗಲ್ಲ, ಕೈಯಿಂದನೂ ವಾಶ್ ಮಾಡೋಕ್ಕೂ ಸರಿಯಾಗಲ್ಲ, ಹಂಗಿರ್ತವೆ. ಆಮೇಲೆ ಇದು ನೀರು ಚೆನ್ನಾಗಿ, ಈಗ ನಾವು ಬಾತ್ರೂಮಿಂದ ಹೊರಗೆ ಬಂದ ತಕ್ಷಣ ನಮ್ಮ ಕಾಲು ಒದ್ದೆ ಎಲ್ಲ ಇರ್ತಾವಲ್ಲ, ನೀರು ಚೆನ್ನಾಗಿದ್ದು ಅಬ್ಸರ್ವ್ ಮಾಡ್ಕೊಂತೈತಿ. ಹಳೆ ಸೀರೆ ನೋಡ್ರಿ, ಬೇಗ ನೀರನ್ನ ಅಬ್ಸರ್ವ್ ಮಾಡ್ಕೊಂತೈತಿ. ಮ್ಯಾಟ್ ಹಂಗಲ್ಲ, ನಾವು ಕಾಲು ಒರೆಸ್ಕೊಂಡ್ರು ನೀರು ಹಾಗೆ ಇರ್ತವೆ. ಸೊ ಮತ್ತೆ ಎಲ್ಲ ಹೆಜ್ಜೆ ಎಲ್ಲ ಆಗ್ಬಿಡ್ತೈತಿ ಮನೆ, ಆ ಥರ ಆಕತಿ. ಬಟ್ ಇದು ಹಂಗಲ್ಲ. ಸೊ ನೀವು ಇದು ಬೇಕಾದ್ರೆ ನೀವು ಎಷ್ಟು ಬೇಕಾದ್ರೂ ಮ್ಯಾಟ್ ಹಾಕೋಬೋದು, 2 ಸೆಟ್ ಮಾಡ್ಕೋಬೋದು. ಯಾಕಂದರೆ ಮನೆಯಲ್ಲೇ ನಾವೇ ಹಾಕೊಳ್ಳೋದು, ಮತ್ತು ವೇಸ್ಟ್ ಸೀರೆನಲ್ಲಿ ಮಾಡೋದಲ್ಲ. ಸೊ ಎಷ್ಟು ಬೇಕಿದ್ರೆ ನೀವು ಹಾಕೊಂಡು 2 ಸೆಟ್ ಮಾಡಿಕೊಂಡು, 1 ಸೆಟ್ ನೀವು ವಾಶ್ ಮಾಡಿ ಹಾಕಿದಾಗ ಇನ್ನೊಂದು ಸೆಟ್ ಹಾಕಿ ಇನ್ನು ಜಾಸ್ತಿನ ಬಾಳ್ಕೆ ಬರ್ತವೆ ಅಂತ ಹೇಳ್ಬೋದು. ಹಾಗೆ ಇವು ನೀವು ಮನೇಲಿ ಬಿಸ್ನೆಸ್ ಕೂಡ ಮಾಡ್ಬೋದು. ನಾನು ಕೂಡ ₹50 ₹100 ಮ್ಯಾಟೆಲ್ಲ ನಾನು ಹಾಕ್ಕೊಟ್ಟೀನಿ. ಇಲ್ಲಿ ಕ್ವಾರ್ಟರ್ಸಿಗೆ ಬಂದಮೇಲೆ ಬಿಟ್ಟೇನೆ ನಾನು ಹಾಕೋದು. ಅಂದರೆ ದುಡ್ಡಿಗೆ ಹಾಕ್ಕೊಡ್ಬೇಕು ಅಂತೇನಿಲ್ಲ. ಈಗ ಜಾಸ್ತಿ ಕೇಳಿದಾಗ ಹೆಂಗೆ ಮಾಡೋಕ್ಕಾಗತ್ತೆ ಹೇಳ್ರಿ, ನಮ್ಮ ಕೆಲಸ ಎಲ್ಲ ಬಿಟ್ಕೊಂಡು ನಮ್ಮ ಕೆಲಸ ಇರ್ತಾವಲ್ಲ, ಈಗ 10-15 ಮ್ಯಾಟು ಒಬ್ಬೊಬ್ಬರಿಗೆ ಅಂತಂದರೆ ಫ್ರೀಯಾಗಿ ಹಾಕ್ಕೊಡೋಕ್ಕಾಗುತ್ತೆ. ಸೊ ಅದಕ್ಕೆ ಈ ಕಡೆ ಅರ್ನಿಂಗ್ಸು ಆಯಿತು, ಈ ಕಡೆ ಕೆಲಸನೂ ಆಯಿತು, ಟೈಮ್ ಪಾಸ್ ಆಯಿತು, ನಮಗೆ ಇನ್ನೂ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ, ಮತ್ತು ಅವ್ರಿಗೂ ಮ್ಯಾಟ್ ಆಗುತ್ತೆ. ಈ ಥರ ನೀವು ಒಂದು ಮನೆಯಲ್ಲೇ ಕೂತ್ಕೊಂಡು ಸೊ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಇದು ಲುಕ್ ಎಷ್ಟು ಚೆನ್ನಾಗಿದೆ, ಮತ್ತು ಅಷ್ಟೇ ಬಳಕೆ ನಾನು ಎಷ್ಟು ನೋಡ್ರಿ ಹಿಂಜಿತನಲ್ಲ, ಒಂದು ಹೋಲು ಕೂಡ ಕಾಣಂಗಿಲ್ಲ, ಒಂದು ತೂತು ಕಾಣಂಗಿಲ್ಲ, ಅಷ್ಟು ಗಟ್ಟಿ ಮ್ಯಾಟ್ ಇದು. ಬಳಕೆ ಮಾತ್ರ ಚೆನ್ನಾಗಿ ಬರ್ತೈತಿ. ನನ್ನ ಹತ್ರ ಇರೋ ಮ್ಯಾಟೆಲ್ಲ ತೋರಿಸಿ ನಿಮಗೆ ಆಮೇಲೆ ಇದನ್ನು ಡೀಟೇಲಾಗಿ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಅದಕ್ಕೆ ಇವಾಗ ಮ್ಯಾಟ್ ಹಾಕೋದಕ್ಕೆ ಏನು ಬೇಕು ಅಂತ ಹೇಳ್ತೀನಿ. ಮ್ಯಾಟ್ ಹಾಕೋದಕ್ಕೆ ಇಂಥ ಕಡ್ಡಿ ಬೇಕು. ಇದು ಎಂಥ ಕಡ್ಡಿನಪ್ಪ ಅಂತ ಹೇಳಿದ್ರೆ, ಈಗ ಮನೆಯಲ್ಲಿ ಹಳೆ ಛತ್ರಿ ಇರುತ್ತಲ್ಲ ಉದ್ದಂದು, ಅವಾಗೆಲ್ಲ ಯೂಸ್ ಮಾಡ್ತಿದ್ರು ನೋಡ್ರಿ ಉದ್ದನ್ ಛತ್ರಿ, ಆ ಕಡ್ಡಿ ಇದು. ಸೊ ಉದ್ದಂದಿಲ್ಲ ಅಂತ ಹೇಳಿದ್ರೆ ಫೋಲ್ಡಬಲ್ ಛತ್ರಿಲೂ ಇರುತ್ತೆ. ಸೊ ಇದಕ್ಕೇನೋ ಒಂದು ಸ್ವಲ್ಪ 2 ಇಂಚ್ 3 ಇಂಚ್ ಅದು ಸಣ್ಣದು ಬರ್ತೈತೆ ಅಷ್ಟೇ. ಇದನ್ನು ಇಲ್ಲಿ ಇದು ಎಡ್ಜ್ ಇದೆಯಲ್ಲ, ಇದ್ರ ಸಮೇತನ ನಮಗೆ ಬೇಕಾಗತ್ತೆ ಕಡ್ಡಿ. ಇದು ಒಂಥರ ಏನಪ್ಪ ಅಂತ ಹೇಳಿದ್ರೆ ಸೇಫ್ಟಿ ಮಾಡ್ತೈತಿ. ನಾವು ಮ್ಯಾಟ್ ಹಾಕೋವಾಗ ಸೀರೆನ ಹೊರಗೆ ಬಿಟ್ಕೊಡಂಗಿಲ್ಲ. ಇದು ಸೀರೆಯಲ್ಲಿ ಲಾಕ್ ಹಾಕತ್ತೆಲ್ಲ ಬಂದು, ಹಾಗಾಗಿ ಸೀರೆ ಹೊರಗೆ ಹೋಗ್ದಂಗೆ ನೋಡ್ಕೊಂತೈತಿ. ಇದ್ರ ಸಮೇತನ ನಾವು ಕಟಿಂಗ್ ಪ್ಲೇಯರಿಂದ ಕಟ್ ಮಾಡ್ಕೋಬೇಕು ಇದನ್ನು, ಕಡ್ಡಿನ ಈಸಿ ಅದೇನು. ಸೊ ಇಂಥವು 2 ಕಡ್ಡಿ ಬೇಕಾಕವು ನೋಡ್ರಿ. ಇಲ್ಲೊಂದು ಐತಲ್ಲ, ನಾನೀಗ ಮ್ಯಾಟ್ ಹಾಕಕತ್ತೀನಿ ಈಗ. ಸೊ ಸೀರೆಗೆ ಒಂದೈತೆ ನೋಡ್ರಿ ಕಡ್ಡಿ. 2 ಕಡ್ಡಿ ಬೇಕು, ಒಂದು ಸೀರೆ. ಮತ್ತು ಸೀರೆನ ಯಾವ ಥರ ಹರ್ಕೋಬೇಕು, ಕಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ನೋಡ್ರಿ 1 ಇಂಚು
1 ಇಂಚ್ ಲೆವೆಲ್ಲಿಗೆ ನಾವು ಸೀರೆನ ಕಟ್ ಮಾಡ್ಕೋಬೇಕು. ಈ ಥರ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು, ಭಾಳ ದಪ್ಪನೂ ಆಗಲ್ಲ ತೆಳ್ಳಗೂ ಆಗಲ್ಲ. ಮ್ಯಾಟು ಕರೆಕ್ಟಾಗಿ ಮೀಡಿಯಮ್ ಆಗಿ ಚೆನ್ನಾಗಿ ಬರ್ತೈತಿ. ಫುಲ್ ಇದಕ್ಕಿನ್ನ ತೆಳ್ಳು ಕಟ್ ಮಾಡ್ಕೊಂಡ್ರೆ ಅಂದರೆ ಸೈಜಲ್ಲಿ ನೀವು ಕಡಿಮೆ ಮಾಡ್ಕೊಂಡು ಇದ್ರ ಅರ್ಧ ಏನಾದ್ರು ಮಾಡ್ಕೊಂಡ್ರೆ ಫುಲ್ ತೆಳ್ಳಗೆ ಬರ್ತೈತಿ, ಮ್ಯಾಟು ಚೆನ್ನಾಗಿ ಬರೋಂಗಿಲ್ಲ. ಆಮೇಲೆ ದಪ್ಪ ಇದಕ್ಕಿಂತ ಜಾಸ್ತಿ ಏನಾದರೂ ಕಟ್ ಮಾಡ್ಕೊಂಡ್ರೆ ಹಾಕೋಕ್ಕೂ ಕೈ ನೋವು ಬರ್ತವೆ. ಆಮೇಲೆ ಸೀರೆನೂ ಚೆನ್ನಾಗಿ ಕಾಣೋಂಗಿಲ್ಲ, ಮ್ಯಾಟು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನೋಡ್ರಿ, ಈಗ ನಾವು ಒಂದು ಇಂಚಲ್ಲೇ ಎಲ್ಲ ಸೀರೆ ನಮಗೆ ಈಗ ಕಣ್ಣು ಅಳತೆಲ್ಲ ಗೊತ್ತಾಗತ್ತೆ. ಆಮೇಲೆ ರೂಢಿ ಇರುತ್ತಲ್ಲ, ನಾವು ಬೇಗ ಬೇಗ ಕಟ್ ಮಾಡ್ಕೊತೀನಿ ಎಲ್ಲ. ಸೊ 2 ಸೀರೆನೂ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡ್ರೆ ಒಂದೇ ನೋಡ್ರಿ ಎಡ್ಜು ಎಲ್ಲಾದರೂ ಡಿಫ್ರೆನ್ಸ್ ಆಗುತ್ತಾ, ಎಷ್ಟು ಚೆನ್ನಾಗಿ ಶೇಪ್ ಬಂದೈತಿ. ಇದು ರೌಂಡ್ ಮ್ಯಾಟು. ಇದ್ರಾಗ ಮತ್ತೆ ಸ್ಕ್ವೇರ್ ಮ್ಯಾಟ್ ಕೂಡ ಹಾಕ್ಬೋದು. ಸ್ಕ್ವೇರ್ ಹಾಕ್ಬೋದು, ಉದ್ದ ಹಾಕ್ಬೋದು, ಟ್ರಯಾಂಗಲ್ ಹಾಕ್ಬೋದು. ಇವತ್ತು ನಾನು ನಿಮಗೆ ರೌಂಡ್ ಮ್ಯಾಟ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಸೊ ಈಗ ಸೀರೆನ ಕಟ್ ಮಾಡ್ಕೊಳ್ಳೋದು, ಹಳೆ ಸೀರೆ ಒಂದು ಸೀರೆನೆಲ್ಲ ಹಾಕ್ಬೋದು. ಸೀರೆ ಕಟ್ ಮಾಡ್ಕೊಳ್ಳೋದಾಯಿತು. 1 ಇಂಚು 2 ಕಡ್ಡಿ ಬೇಕಷ್ಟೇ, ಮತ್ತೇನೂ ಬೇಡ ಇದಕ್ಕೆ. ಸೊ ನೀವು ₹1 ಖರ್ಚಿಲ್ದಾಗೆ ಮನೆಗೆ ಹಳೇ ಸೀರೆ ಯೂಸ್ ಮಾಡ್ಕೊಂಡು ಹೊಸ ಮ್ಯಾಟ್ನ ರೆಡಿ ಮಾಡ್ಬೋದು ನೀವೇ. ಸೊ ಈಗ ನನ್ನ ಹತ್ರ ಇರೋ ಮ್ಯಾಟೆಲ್ಲ ತೋರಿಸಿ ನಿಮಗೆ ನೆಕ್ಸ್ಟ್ ನಾನು ಡೀಟೇಲಾಗಿ ಮ್ಯಾಟ್ ಹಾಕೋದು ಹೆಂಗೆ ಅಂತ ತೋರಿಸ್ತೇನೆ. ಹಾಗೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಕೌಂಟ್ ಏನು ನೋಡೋಕೆ ಹೋಗ್ಬೇಡ್ರಿ, ನಂದು ಹೊಸ ಚಾನಲ್, ಹಾಗಾಗಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಅದಾರ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಕಾರ. ಸೊ ನಮ್ಮ ಫ್ಯಾಮಿಲಿನೂ ದೊಡ್ಡದಾಗ್ತಾ ಹೋಗ್ತೈತಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಇವಾಗ ಸೊ ಬರ್ರಿ ನಾನು ಮ್ಯಾಟ್ ಎಲ್ಲ ತೋರಿಸಿ ಡೀಟೇಲಾಗಿ ಮ್ಯಾಟ್ ಹಾಕೋದು ಹೆಂಗೆ ಅಂತ ತೋರಿಸ್ತೇನೆ. ಫ್ರೆಂಡ್ಸ್, ಇವಾಗ ನಾನು ನನ್ನ ಹತ್ರ ಇರೋ ಮ್ಯಾಟ್ ತೋರಿಸ್ತೀನಿ. ಅದು ನಾನು ಕ್ರೋಶ ಕಡ್ಡಿಲು ಕೊಡೆ ಕಡ್ಡಿಲು ಎರಡೂ ಭಾಳ ಹಾಕೀನಿ. ಈಗ ನಾನು ನಿಮಗೆ ಕೊಡೆ ಕಡ್ಡಿನಲ್ಲಿ ಹಾಕಿರೋ ಮ್ಯಾಟ್ ಅಷ್ಟೇ ತೋರಿಸ್ತೀನಿ. ಇದು ಗ್ರೀನ್ ಕಲರ್ ಮ್ಯಾಟ್ ಇದೆಯಲ್ಲ, ಇದು 9 ವರ್ಷ ಆಗಿ 10ನೇ ವರ್ಷ ರನ್ನಿಂಗ್ ನೋಡ್ರಿ. ಇದು 5 ವರ್ಷ ಆಯಿತು. ಇದು ಕೂಡ ಯೆಲ್ಲೋ ಕಲರ್ ಕೂಡ 4-5 ವರ್ಷ ಆಯಿತು. ಸೊ ಅದು ಮಾತ್ರ ಅಷ್ಟು 10 ವರ್ಷ ಬಾಳಕೆ ಬಂದಿದೆ, ಇನ್ನೂ ಚೆನ್ನಾಗಿದೆ ಅದು. ಸೊ ಈ ಛತ್ರಿ ಕಡ್ಡಿಲ್ಲ ಅದೇ ಒಂದು ಬೆನಿಫಿಟ್ಟು, ಒಂಥರ ಬಿಗಿ ಬರುತ್ತೆ ಮ್ಯಾಟು, ಬಾಳ್ಕೆನೂ ಚೆನ್ನಾಗಿ ಬರ್ತೈತಿ. ಈಗ ನಾನು 3/4% ಹಾಕೇನು ನೋಡ್ರಿ. ಇವಾಗ ಹಾಕ್ತಿರೋ ಮ್ಯಾಟ್ ಇದು ನಾನು ನಿಮಗೆ ತೋರಿಸ್ತೇನೆ. ಸಿಂಗಲ್ ಸೀರೆನಲ್ಲಿ ಒಂದೇ ಸೀರೆನಲ್ಲಿ ಮ್ಯಾಟ್ ಹಾಕಬೇಕು ಅಂದರೆ ಇಷ್ಟು, ಈಗ ರೆಡ್ ಗ್ರೀನ್ ಎಲ್ಲ ನೋಡಿದ್ರಲ್ಲ ಆ ಲೆವೆಲ್ಗೆ ಮೀಡಿಯಮ್ ಸೈಜಿಗೆ ಹಾಕವು. ಸೊ ನೀವು 2 ಸ್ಯಾರಿ ತೊಗೊಂಡು ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡದು ಹಾಕ್ಬೋದು. ಮತ್ತು ನಾನಿಲ್ಲಿ ಉದ್ದನೂ ಹಾಕಿದ್ದೀನಿ ನೋಡ್ರಿ, ಅಂದರೆ ಇದು ಸೋಫಾ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಅಂತ ನಾನು ಕಾಲಿಟ್ಕೊಂಡು ಕೂತ್ಕೊಳ್ಳೋಕ್ಕೆ ಅಂತ ಹಾಕೀನಿ. ಸೊ ಈ ಥರ ಸ್ಕ್ವೇರಾಗೂ ಹಾಕೋಬೋದು ನಾವು. ಈ ಉದ್ದ ಮ್ಯಾಟು ಕೂಡ ಅಷ್ಟೇ, ನಮಗೆ ಎಷ್ಟು ಅಗಲ ಬೇಕು ಎಷ್ಟು ಉದ್ದ ಬೇಕು ಅಷ್ಟೆಲ್ಲ ನಾವು ಹಾಕಂತ ಹೋಗ್ಬೋದು. ಸೋಫಾ ಕೆಳಗೆ, ದಿವಾನ್ ಕೆಳಗೆ ಮತ್ತು ಕಾಟ್ ಕೆಳಗೆ ಈ ಥರ ನೀವು ಹಾಕೊಂಡ್ರೆ ಸೊ ಏನು ಗಲೀಜಾಗಲ್ಲ, ಪದೇ ಪದೇ ಕಾಲು ಒರೆಸ್ಕೊಂಡು ಮೇಲೆ ಹತ್ಬೋದು. ಸೊ ಇವಾಗ ನೆಕ್ಸ್ಟ್ ಹಾಕೋದು ನೋಡೋಣ ಬರ್ರಿ. ಒಂದು ಕಡ್ಡಿನ ತಗೊಂಡು ಅದಕ್ಕೆ ಫಸ್ಟ್ ನಾವು ಗಂಟು ಹಾಕಬೇಕು. ಸೊ ಸೀರೆನ ಫಸ್ಟ್ ಕಟ್ ಮಾಡ್ಕೋಬೇಕು. 1 ಇಂಚಿಗೆ ನೀವು ಉದ್ದಕ್ಕೆ ಕಟ್ ಮಾಡ್ಕೋಬೇಕು, ಅಡ್ಡ ಕಟ್ ಮಾಡಬಾರ್ದು. ಸೊ ಈ ಥರ ಗಂಟಿಲ್ದಂಗೆ ಸೀರೆನ ಕಟ್ ಮಾಡ್ಕೊಂಡು, ಕೆಲವೊಂದು ಸಾರಿ ಗಂಟಾದರೂ ಕೂಡ ನೀವು ಮಷಿನಲ್ಲಿ ಮತ್ತೆ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಸೊ ಕೈಯಿಂದ ಗಂಟು ಹಾಕಬಾರ್ದು. ಇವಾಗ ನೀವು ನೀಟಾಗಿ ನೋಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗು ಬೇಸ್ ಯಾವ ಥರ ನಾವು ಇಲ್ಲಿ ಮನೆನ ಹಾಕ್ಕೋಬೇಕು ಅಂಥೇಳಿ ನನ್ನ ಕೈ ನೀವು ನೋಡಿ ನಾನು ಸ್ಲೋ ಆಗಿ ತೋರಿಸೀನಿ, ಆ ಥರ ನೀವು ಹಾಕ್ಕೋಬೇಕು. ಇಲ್ಲಿ ನಾವು ಕ್ರೋಶ ಕಡ್ಡಿನಲ್ಲಿ ಮ್ಯಾಟ್ ಹಾಕಿದಾಗ ಏನಾಗುತ್ತೆ, ನಾವು ಹಾಕ್ತಾ ಮ್ಯಾಟ್ನ ದೊಡ್ಡದು ಮಾಡ್ಕೊತ ಹೋಗ್ಬೋದು. ಬಟ್ ಈ ಕೊಡೆ ಕಡ್ಡಿನಲ್ಲಿ ಹಾಕೋ ಮ್ಯಾಟ್ ಹಾಗಲ್ಲ. ನಾವು ಇವಾಗ ಏನು ಬೇಸ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಎಷ್ಟು ದೊಡ್ಡದಾಗುತ್ತೆ ಅಂತ ಮ್ಯಾಟು. ನಾನಿವಾಗ ಇಲ್ಲಿ 30 ಮನೆ ಹಾಕ್ತಾ ಇದ್ದೀನಿ. ನೀವು 20 ಮನೆ ಹಾಕಿದರೆ ಚಿಕ್ಕದಾಕತಿ ಮ್ಯಾಟು, 30 ಮನೆದು ಮೀಡಿಯಮ್ ಸೈಜ್ ಆಕತಿ. ಸೊ ಈ ಥರ 32, 34, 36, 40ವರೆಗೂ ನೀವು ಹಾಕ್ಬೋದು. 40 ಮೇಲೆ ಹಾಕಿದರೆ ಭಾಳ ದೊಡ್ಡದಾಕತಿ, ಮ್ಯಾಟ್ ಹೆಣಿಯೋಕ್ಕೆ ಆಗಲ್ಲ. ಈ ಥರ ಕೈನ ಒಂದು ಸಾರಿ ಟ್ವಿಸ್ಟ್ ಮಾಡಿ ಮತ್ತು ಒಳಗಡೆಯಿಂದ ಹಾಕಬೇಕು. ಇಲ್ಲಿ ಅದು ಒಂದು ಗಂಟು ಬೀಳ್ತೈತೆ ನೋಡ್ರಿ. ಸೊ ಒಂದು ಹಾಕಿದ ಮೇಲೆ ಈ ಥರ ಗಂಟು ಬೀಳ್ಬೇಕು ಅದು. ಸೊ ಫಸ್ಟ್ನೇ ಗಂಟು ನಾವು ಏನು ಹಾಕಿದ್ದೀವಲ್ಲ ಅದು ಲೆಕ್ಕಕ್ಕೆ ತಗೊಳಂಗಿಲ್ಲ. ಸೊ ನೆಕ್ಸ್ಟ್ ಇವಾಗ 2 ಮನೆ ಆಗ್ಯವು. ಸೊ ಈ ಥರ ನೀವು ಸ್ಲೋ ಆಗಿ ನೋಡ್ಕೊಂಡು, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ, ಸೊ ನಿಧಾನಕ್ಕೆ ನೀವು ನೋಡ್ಕೊಂಡು ಫಸ್ಟ್ ಬೇಸ್ ಹಾಕೋದು ಕಲಿಬೇಕು. ಸೊ ಈಗ ನಾನಿಲ್ಲಿ 30 ಮನೆದು ಹಾಕ್ತಾ ಇದ್ದೀನಿ. ಸೊ ಯಾವಾಗಲೂ ಸರಿ ಸಂಖ್ಯೆಯಲ್ಲೇ ಮನೆ ಹಾಕೋಬೇಕು. ಬೆಸ ಸಂಖ್ಯೆಯಲ್ಲಿ ಹಾಕೊಂಡ್ರೆ ಮ್ಯಾಟ್ ಶೇಪ್ ಚೆನ್ನಾಗಿ ಬರೋಂಗಿಲ್ಲ. ನೀವು ಈ ಥರ 26, 28, 30, 32 ಈ ಥರ ಸರಿ ಸಂಖ್ಯೆನಲ್ಲೇ ಮನೆ ಹಾಕೋಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹಾಕ್ಕೋಬೇಕು. ಸೊ ಚಿಕ್ಕದು ಬೇಕೋ ದೊಡ್ಡದು ಬೇಕೋ ನೀವು ಇಲ್ಲೇ ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ದೊಡ್ಡದು ಮಾಡೋಕ್ಕೂ ಬರೋಲ್ಲ, ಚಿಕ್ಕದು ಮಾಡೋಕ್ಕೂ ಬರೋಂಗಿಲ್ಲ ಇದು.
ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಥರ ಕೊಡೆಕಡ್ಡಿ ನಿಮಗೆ ಸಿಗಲೇ ಇಲ್ಲ, ನಿಮ್ಮ ಮನೆಯಲ್ಲಿ ಛತ್ರಿನೇ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ಟೇಷ್ನರಿ ಶಾಪಲ್ಲಿ ನಿಮಗೆ ರೆಡಿಮೇಡ್ ಕೂಡ ಸಿಗುತ್ತೆ. ಇದು ನಾನು ಫೋಟೋ ಹಾಕ್ತೀನಿ ನೋಡ್ರಿ ಅದರದ್ದು. ಸೊ ಈ ಥರ ಕಡ್ಡಿ ನೀವು ರೆಡಿಮೇಡ್ ಕೂಡ ಸಿಗುತ್ತೆ, ಅದರಲ್ಲೂ ಕೂಡ ಹಾಕ್ಬೋದು. ಈಗ ಇಲ್ಲಿ ನಾನು 30 ಮನೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡೇನಿ. ಸೊ ಈಗ ನೆಕ್ಸ್ಟ್ ಇದು ಬೇಸು. ಈಗ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋದು ಮ್ಯಾಟ್ ಹಾಕೋಕ್ಕೆ. ಸ್ಟಾರ್ಟಿಂಗು ಭಾಳ ಕನ್ಫ್ಯೂಸ್ ಆಗ್ಬೋದು, ಚೆನ್ನಾಗಿ ನೋಡ್ಕೊಳ್ರಿ ನಿಧಾನಕ್ಕೆ. ಈಗ ಒಂದು ಕಡ್ಡಿಗೆ ನಾವು ಮನೆನ ಹಾಕೊಂಡು 30 ಮನೆನ, ಇನ್ನೊಂದು ಕಡ್ಡಿ ತಗೊಂಡು ಇವಾಗ ಮ್ಯಾಟ್ ಹಾಕಂತ ಹೋಗಬೇಕು. ಇವಾಗ ಇನ್ನೊಂದು ಕಡ್ಡಿ ತಗೊಂಡು, ಸೊ ಅಲ್ಲಿ ನಾವು ಏನು ಮನೆನ ಕ್ರಿಯೇಟ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಅದನ್ನು ಇನ್ನೊಂದು ಕಡ್ಡಿನ ಹಾಕಿ, ನಾನು ತೋರಿಸ್ತೀನಲ್ಲ ನೀವು ನೀಟಾಗಿ ನೋಡ್ಕೊಳ್ರಿ, ಅಲ್ಲಿ ಹಾಕಿ ಮತ್ತು ಆ ಕಡ್ಡಿನ ನಾವು ಎಡಗೈಯಿಂದ ಹಿಡ್ಕೋಬೇಕು. ಅದಕ್ಕೆ ನಾವು ಸೀರೆನ ಸೀರೆ ಇರುತ್ತಲ್ಲ ಅದನ್ನು ಹಾಕಿ ಮತ್ತೆ ರಿಟರ್ನ್ ಅಲ್ಲೇ ನಾವು ಅದೇ ಹೋಲಲ್ಲಿ ರಿಟರ್ನ್ ನಾವು ತಗೋಬೇಕು ಆ ಸೀರೆನ. ಸೊ ಈ ಥರ ನಾವು ತಗೊಂಡು, ಸೊ ಆ ಒಂದು ಮನೆನ ನಾವು ಹೊರಗೆ ಬಿಡ್ಬೇಕಾಕತಿ ನೋಡ್ರಿ. ಸೊ ನಾವು ಆ ಥರ ನಾವು ಆ ಹೋಲಲ್ಲಿ ನಾವು ಕಡ್ಡಿನ ಹಾಕಿ ಅದರೊಳಗಡೆ ಸೀರೆ ತಗೊಂಡು ಆ ಮನೆಯನ್ನು ನಾವು ಈ ಕಡ್ಡಿಗೆ ಸರಿಸ್ಬೇಕು. ಸೊ ಅದನ್ನು ಹೊರಗೆ ಬಿಡಬೇಕು, ಈ ಕಡ್ಡಿಗೆ ಅದು ಶಿಫ್ಟ್ ಆಗಬೇಕು. ನೋಡಿದ್ರಾ? ಸೊ ಇದೇ ಥರ 4 ಮನೆ ಹಾಕೋಬೇಕಷ್ಟೇ ಫಸ್ಟು. ಸೊ ಈಗ ನೋಡ್ರಿ, ಆ ಗ್ಯಾಪಲ್ಲಿ ನಾವು ಕಡ್ಡಿ ಹಾಕಿ ಮತ್ತೆ ಅದರಿಂದನೇ ನಾವು ಸೀರೆನ ಹೊರಗೆ ತರಬೇಕು. ಮತ್ತು ಆ ಮನೆ ಈ ಕಡ್ಡಿಗೆ ಶಿಫ್ಟ್ ಆಗಬೇಕು. ನಿಮಗೆ ಹಾಕ್ತಾ ಹೋದರೆ ಗೊತ್ತಾಗುತ್ತೆ. ಸೊ ನೋಡಿರಿ, ಇದೇ ಥರ ಇವಾಗ ನಾವು ಫಸ್ಟು 4 ಮನೆ ಅಷ್ಟೇ ಹಾಕ್ಕೋಬೇಕು. 4 ಮನೆ ಹಾಕೊಂಡ್ಮೇಲೆ ನಾವು ಕಡ್ಡಿ ಚೇಂಜ್ ಮಾಡಿ ಮತ್ತೆ ಮ್ಯಾಟ್ ಹಾಕಬೇಕಾಗತ್ತೆ. ಅಂದರೆ ಈಗ ನಾವು ಫ್ರಂಟಿಂದ ಬ್ಯಾಕಿಗೆ ಹೋಗಿರ್ತೇವೆ, ಮತ್ತು ಬ್ಯಾಕಿಂದ ಮತ್ತೆ ಫ್ರಂಟಿಗೆ ವಾಪಸ್ ಬರಬೇಕು. ಈಗ ನೋಡಿರಿ, ನಾನು 4 ಮನೆ ಅಷ್ಟೇ ಹಾಕ್ಯಾನಲ್ಲ. ಸೊ ಇವಾಗ ನಾನು ಕಡ್ಡಿನ ಚೇಂಜ್ ಮಾಡ್ತೀನಿ. ನೋಡಿದ್ರಾ? ಸೊ ಇವಾಗ ಕಡ್ಡಿ ಚೇಂಜ್ ಮಾಡಿದಾಗ ಹಿಂದೆ ಇರುತ್ತಲ್ಲ ಸೀರೆ, ಅದನ್ನು ಫ್ರಂಟಿಗೆ ಹಾಕೋಬೇಕು. 2 ಕಡ್ಡಿ ಮಧ್ಯೆ ಫ್ರಂಟಿಗೆ ಹಾಕೋಬೇಕು. ಸೊ ಇವಾಗ ನಾವು ಮತ್ತೆ ಅದೇ ಥರ ಯಾವ ಥರ ನಾವು ಅದೇ ಗ್ಯಾಪಲ್ಲಿ ಸೀರೆ ಗ್ಯಾಪಲ್ಲಿ ಕಡ್ಡಿನ ಹಾಕಿ ಮತ್ತೆ ಅದಕ್ಕೆ ಸೀರೆ ಹಾಕಿ ಅದನ್ನು ಒಳಗಡೆಯಿಂದ ತಗೊಳ್ಳೋದು, ವಾಪಸ್ ಹೋಗೋದು. ಈಗ 4 ಮನೆ ನಾವು ಏನು ಫ್ರಂಟಿಂದ ಹಾಕಂತ ಬಂದಿದ್ವಲ್ಲ ಬ್ಯಾಗಿಗೆ, ಸೊ ಈಗ ಮತ್ತೆ ಫ್ರಂಟಿಗೆ ವಾಪಸ್ ಹೋಗಬೇಕು. ಈ ಥರ 4 ಮನೆ ಹಾಕಿದ್ಮೇಲೆ ವಾಪಸ್ ಫ್ರಂಟಿಗೆ ಹೋಗ್ತೀವಿ. ಮತ್ತು ಫ್ರಂಟಿಗೆ ಹೋದ್ಮೇಲೆ ಮತ್ತೇನು ಮಾಡಬೇಕು, 6 ಮನೆ ಹಾಕ್ಕೋಬೇಕು. ಮತ್ತು ಸೇಮ್ ಮತ್ತೆ 6 ಮನೆ ಹಾಕ್ಕೋಬೇಕು. ಮತ್ತು 6 ಮನೆ ಹಾಕೊಂಡ್ಮೇಲೂ ಕೂಡ ನಾವು ವಾಪಸ್ ಬ್ಯಾಕಿಂದ ಫ್ರಂಟಿಗೆ ಮತ್ತೆ ವಾಪಸ್ ಬರಬೇಕು. ಮತ್ತು ಇದೇ ಥರ ವಾಪಸ್ ಬಂದು ನಾವೇನು ಮಾಡಬೇಕು, 6 ಮನೆ, 8 ಮನೆ, 10, 12, 14, 16, 18, 20, 22 ಈ ಥರ 2 ಜಾಸ್ತಿ ಮಾಡ್ಕೊತ ಹೋಗಿ 30 ಮನೆನೂ ಕಂಪ್ಲೀಟ್ ಮಾಡಬೇಕು.
ಇಲ್ಲಿಗೆ ಜಾಯಿಂಟ್ ಮಾಡ್ಬೇಕಾಕತಿ. ಇಲ್ಲ ನೀವು ಒಂದೇ ಸೀರೆನಲ್ಲೇ ನೀವು ಮ್ಯಾಟನ್ನು ಕಂಪ್ಲೀಟ್ ಮಾಡ್ತೀನಿ, ನಮ್ಗೆ 2 ಸೀರೆ ಬೇಡ ಅಂತ ಹೇಳಿದ್ರೆ ಸೇಮ್ ನೀವು ಏನು ಕಟ್ ಮಾಡಿ ಜಾಯಿಂಟ್ ಮಾಡೋದು ಬೇಡ, ಅದೇ ಸೀರೆನಲ್ಲೇ ನೀವು ಮತ್ತೆ 4, 6, 8, 10, 12, 14, 16, 18 ಈ ಥರ ಎರಡೆರಡು ಮನೆ ಸೇರಿಸ್ತಾ ಮ್ಯಾಟ್ ಹೆಣಿತಾ ಹೋಗ್ಬೇಕಷ್ಟೆ. ನಾನೀಗ ಮಷಿನ್ನಾಗ ಜಾಯಿಂಟ್ ಮಾಡ್ಕೊಂಬಂದೆ ನೋಡ್ರಿ, ಬೇರೆ ಸೀರೆನ ಕಟ್ ಮಾಡ್ಕೊಂಡು. ಬೇರೆ ಸೀರೆ ಜಾಯಿಂಟ್ ಮಾಡಿದ್ರು ಅಷ್ಟೇ, ಸೇಮ್ ಸ್ಟೆಪ್ಪೇ ನಾನು ನಿಮಗೆ ಅವಾಗಲೇ ತೋರಿಸಿದ್ನಲ್ಲ. ಫಸ್ಟ್ 4 ಮನೆ ಹಾಕಬೇಕು, ಆಮೇಲೆ 6, ಆಮೇಲೆ 8 ಈ ಥರ ನೀವು ಫಸ್ಟ್ ಫ್ರಂಟಿಂದ ಬ್ಯಾಕಿಗೆ 4 ಹಾಕೊಂತ ಹೋಗ್ಬೇಕು, ಮತ್ತು ಅದನ್ನು ವಾಪಸ್ ಫ್ರಂಟಿಗೆ ತೊಗೊಂಡು ಬರ್ಬೇಕು ಮ್ಯಾಟ್ ಹೆಣಿತಾ. ಹಾಗೆ ಇದನ್ನು ಮಾಡ್ತಾ ಮ್ಯಾಟ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಸ್ಟೆಪ್ ಇದೆಯಲ್ಲ, ಒಂದು ಸ್ಟೆಪ್ ಫುಲ್ ಕಂಪ್ಲೀಟ್ ಆಯ್ತಲ್ಲ ಈ 30 ಮನೆದು, ಅಂಥದ್ದು 12 ಆಗಬೇಕು. ಅಲ್ಲಿಗೆ ಮ್ಯಾಟ್ ಕಂಪ್ಲೀಟಾಗಿ ಶೇಪಾಗಿ ರೌಂಡ್ ಬಂದು ಅದು ಅಲ್ಲಿಗೆ ಬಂದು ಕರೆಕ್ಟಾಗಿ ಸೇರ್ಕೊಂತತಿ. ಸೊ ಇವಾಗ ನೋಡ್ರಿ ಈ ಥರ ಆಗೈತಿ. ಇದನ್ನೇ ನೀವು ಕಂಟಿನ್ಯೂ ಮಾಡ್ತಾ ನೀವು 2 ಸ್ಟೆಪ್ ಆದಮೇಲೆ ಮತ್ತೆ ಸೀರೆ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿ ಈ ಥರ ಹಾಕ್ತಾ ಹೋಗೋದಷ್ಟೇ. ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಈ ಥರ ಆಗೈತಿ. ಸೊ ನೆಕ್ಸ್ಟ್ ನಿಮಗೆ ಮ್ಯಾಟ್ ಎಲ್ಲ ಹೆಣದಾದ್ಮೇಲೆ ಜಾಯಿಂಟ್ ಮಾಡೋದು ಹೆಂಗಪ್ಪ ಅದನ್ನು ಇದನ್ನು ಅಂಥೇಳಿ ತೋರಿಸ್ತೇನೆ ನೋಡ್ರಿ. ಈಗ ಫುಲ್ಲು ಫಿನಿಶ್ ಆದಮೇಲೆ ಮ್ಯಾಟ್ ಈ ಥರ ಬರ್ತೈತಿ. ನೀವು ಬೇಕಾದರೆ ಕೌಂಟ್ ಹಾಕಿ ನೋಡ್ಬೋದು, 12 ಸ್ಟೆಪ್ ಬಂದರೆ ಸೊ ಒಂದು ಮ್ಯಾಟ್ ಫುಲ್ಲು ಕಂಪ್ಲೀಟ್ ಆಗಿಬಿಡ್ತೈತಿ. ಸೊ ಇವಾಗ ಕಂಪ್ಲೀಟ್ ಆಗಿರೋ ಮ್ಯಾಟ್ನ ಮತ್ತೆ ಅದಕ್ಕೂ ಜಾಯಿಂಟ್ ಮಾಡಬೇಕು. ಸೊ ಜಾಯಿಂಟ್ ಮಾಡೋದಕ್ಕೆ ಏನು ಬೇಕಪ್ಪ ಅಂತ ಹೇಳಿದ್ರೆ ದೊಡ್ಡ ಸೂಜಿ, ಇದಕ್ಕೆ ನಾವು ದಬ್ಬಣ ಅಂತೀವಿ ನಮ್ಮ ಕಡೆ, ರೈತರ ಮನೆಯಲ್ಲೆಲ್ಲ ಸಿಗುತ್ತಿದ್ದು. ಸೊ ಇಂಥ ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದು ಸೇಫ್ಟಿ ಫಿನ್ನಿಂದನೂ ನಾವು ಹಾಕೋಬೋದು. ಸೊ ಎಲ್ಲರ ಮನೆಯಲ್ಲೂ ಈಗ ನಮ್ಮ ಮನೆಯಲ್ಲಿ ಇರೋ ಥರ ಆ ದಬ್ಬಣ ಅಂತೀವಲ್ಲ, ಅದು ಯಾರ ಹತ್ರ ಎಲ್ಲರ ಮನೆಯಲ್ಲೂ ಇರೋಂಗಿಲ್ಲ. ಸೇಫ್ಟಿ ಫಿನ್ ಅಂತೂ ಎಲ್ಲರ ಹತ್ರ ಇದ್ದೇ ಇರ್ತೈತಿ. ಈಗ ಅದಕ್ಕೆ ನಾನು ಯಾವಾಗಲೂ ಅದರಿಂದನೇ ದಬ್ಬಣದಿಂದನೇ ಫಿನಿಶ್ ಮಾಡ್ತೀನಿ. ಬಟ್ ನಿಮಗೋಸ್ಕರ ಇವತ್ತು ಸೇಫ್ಟಿ ಫಿನ್ ಹಾಕಿ ತೋರಿಸ್ತೀನಿ, ಯಾಕಂದರೆ ಸೇಫ್ಟಿ ಫಿನ್ ಎಲ್ಲರ ಹತ್ರನೂ ಇರ್ತವೆ. ಸೊ ಇವಾಗ ಕಂಪ್ಲೀಟ್ ಆದಮೇಲೆ ನಾವು ಒಂದು 2 ಮಾರಷ್ಟು ನಾವು ಸೀರೆನ ಉಳಿಸ್ಕೊಂಡು ಕಟ್ ಮಾಡಬೇಕಾಕತಿ. ಹಾಗೆ ಒಂದು ಮಧ್ಯಕ್ಕೆ ಅಲ್ಲಿ ಹೋಲ್ ಕ್ರಿಯೇಟ್ ಆಗಿರ್ತೈತಲ್ಲ, ಅದನ್ನು ನಾವು ಅಂದರೆ ಸೀರೆನೆಲ್ಲ ಕ್ಲೋಸ್ ಮಾಡಬೇಕು. ಅದನ್ನು ಗ್ಯಾಪ್ ಬಿಡಬಾರ್ದು. ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣ್ತೈತಿ. ಬಟ್ ಏನಾಗ್ಬಿಡ್ತೈತಿ ಅಂತ ಹೇಳಿದ್ರೆ ಕಾಲು ಒರೆಸ್ಕೊಳ್ಳೋವಾಗ ಅಲ್ಲಿ ಬೆರಳೆಲ್ಲ ಸಿಗಾಕೊಂಡು ಬೀಳೋ ಚಾನ್ಸಸ್ ಇರ್ತೈತಿ. ಅದನ್ನು ಓಪನ್ ಬಿಡೋದು ಅಷ್ಟು ಸೇಫ್ಟಿ ಅಲ್ಲ. ಅದನ್ನು ಕೂಡ ಇದೇ ನಾವು ಈ ಸೀರೆ ಉಳಿದಿರುತ್ತಲ್ಲ, ಇದೇ ಸೀರೆಯಿಂದನೇ ನಾವು ಫಿಲ್ ಮಾಡ್ಕೋಬೇಕು. ಸೊ ಇವಾಗ ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಈಗ ಒಂದು ಕಡ್ಡಿ ಅದರಲ್ಲೇ ಉಳ್ಕೊಂಡಿರ್ತೈತಿ. ಲಾಸ್ಟ್ ನೀವು 30 ಮನೆ ಹಾಕಿದ ಮೇಲೆ ವಾಪಸ್ ಬಂದಿರ್ತಾರಲ್ಲ, ಕಡ್ಡಿನೂ ಅಲ್ಲೇ ಇರುತ್ತೆ. ಸೊ ಇವಾಗ ಅದ್ರ ಒಳಗಡೆ ನಾವು ಸೀರೆ ಹಾಕಿ ಅದನ್ನು ಅಂದರೆ ಅದು ಬಿಚ್ಕೋಬಾರ್ದಲ್ಲ. ಸೊ ಅದರೊಳಗಡೆ ನಾವು ಫಸ್ಟ್ ಸೀರೆನ ತೂರಿಸಿ ಅದನ್ನು ಫಸ್ಟು ಕಂಪ್ಲೀಟಾಗಿ ಒಂದು ಗಂಟು ಬೀಳೋ ಥರ ಮಾಡ್ಕೋಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ. ಸೊ ನೀವು ದೊಡ್ಡ ಸೂಜಿ ತಗೊಂಡ್ರು ಚೆನ್ನಾಗಿರ್ತೈತಿ, ಬೇಗ ಆಗ್ತೈತಿ. ಸೊ ಈಗ ನೋಡಿರಿ, ಆ ಗ್ಯಾಪಲ್ಲಿ ನಾವು ಸೀರೆನ ತೂರಿಸಿ ಆಮೇಲೆ ಅದನ್ನು ಕಡ್ಡಿಯಿಂದ ಹೊರಗೆ ತೆಗಿಬೇಕು. ಅದಕ್ಕಿಂತ ಮುಂಚೆನೇ ಕಡ್ಡಿನ ತೆಗೆದು ಬಿಡಬಾರ್ದು. ಮ್ಯಾಟ್ ಫಿನಿಶ್ ಆಯಿತು ಅಂತ ಕಡ್ಡಿ ಯಾವ ಕಾರಣಕ್ಕೂ ತೆಗಿಬಾರ್ದು. ಈ ಥರ ಸೇಫ್ಟಿ ಪಿನ್ನಿಂದ ನೀವು ಮಾಡೋದಾದರೆ ಒಂದೊಂದೇ ಮನೆಗೆ ಹಾಕಿ ಆ ಸೀರೆನ ಎಳ್ಕೋಬೇಕು. ಸೊ ಅದು ಲಾಕ್ ಆದಮೇಲೆ ಅದನ್ನು ಕಡ್ಡಿಯಿಂದ ಹೊರ ಕಳಿಸ್ಬೇಕು. ಸೊ ಇದೇ ಥರ ಮಾಡಬೇಕು. ಅದೇ ನೀವು ದಬ್ಬಣ ದೊಡ್ಡ ಸೂಜಿ ತಗೊಂಡ್ರೆ ಒಂದು ಸರಿಗೆ 7-8 ಮನೆಗೆ ನಾವು ಸೀರೆ ಹಾಕಿ ಈ ಥರ ಎಳಿಬೋದು. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ಇದೇ ಥರ ಪ್ರತಿಯೊಂದು ಮನೆಗೂ 30 ಮನೆಗೂ ನಾವು ಮಾಡ್ಕೋಬೇಕು. ಸೊ ನೋಡ್ರಿ, ಇವಾಗ ನಾನು ಅದ್ರ ಒಳಗಡೆ 30 ಮನೆ ಒಳಗಡೆ ಸೀರೆನ ತಗೊಂಡು ಬಂದಿದ್ದೀನಿ. ಸೊ ದಬ್ಬಣ ಸಹಾಯದಿಂದ. ಸೊ ತಗೊಂಡು ಬಂದಮೇಲೆ ಈ ಥರ ಕಾಣಿಸ್ತೈತಿ. ಇವಾಗ ಅದು ಲಾಕ್ ಆಗೈತಿ, ಯಾವುದು ಕೂಡ ಓಪನ್ ಆಗಲ್ಲ. ಒಂದು ಮನೆ ಕೂಡ ಬಿಟ್ರೂ ಸೊ ಮ್ಯಾಟ್ ಬಿಚ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ಸೊ ಕೇರ್ಫುಲ್ಲಾಗಿ ನೀವು ಒಂದೊಂದೇ ಮನೆಗೆ ಸೀರೆನ ಹಾಕಂತ ಈಗ ಈ ಥರ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಅಲ್ಲಿ ಮಧ್ಯಕ್ಕೆ ಗ್ಯಾಪ್ ಉಳಿದತ್ತಲ್ಲ, ಆ ಗ್ಯಾಪ್ನ ಫಿಲ್ ಮಾಡ್ಕೋಬೇಕು. ಅದನ್ನು ಹೆಂಗೆ ಫಿಲ್ ಮಾಡ್ಕೊಳೋದಂತ ತೋರಿಸ್ತೀನಿ. ಈಗ ಆ ಗ್ಯಾಪ್ ಉಳಿದಿರುತ್ತಲ್ಲ, ಅದರ ಸರೌಂಡಿಂಗ್ಸ್ ನಾವು ಈ ಥರ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಬಟ್ಟೆನ ಅಂದರೆ ಸೀರೆನ ಹಾಕಿ ಅದನ್ನು ಫಿಲ್ ಮಾಡಬೇಕು. ಒಂಥರ ಈ ಹೊಲಿತೀವಲ್ಲ ಆ ಥರ, ಏನಾದರೂ ಕಿತ್ತೋದಾಗ ಒಂದು ಸ್ವಲ್ಪ ಹೊಲಿತೀವಲ್ಲ ಆ ಥರ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ನಾವು ಹಾಕಿ ಅದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ.
ಈಗ ಮಧ್ಯದ ಗ್ಯಾಪೆಲ್ಲ ಫಿಲ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ಎರಡು ಎಡ್ಜು ಉಳಿದಿರ್ತಾವಲ್ಲ, ಆ ಕಡೆನೂ 30 ಮನೆ ಇರ್ತವೆ, ಈ ಕಡೆನೂ 30 ಮನೆ ಇರ್ತವೆ. ಸೊ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಸೀರೆನ ಹಾಕಿ ನಾವು ಹೊಲಿತಾ ಹೋದರೆ ಅಷ್ಟೇ ಸಾಕು, ಮುಗೀತು. ಕಂಪ್ಲೀಟಾಗಿ ಮ್ಯಾಟ್ ಫಿನಿಶ್ ಆಕತಿ. ಸೊ ನೋಡಿರಿ, ನೀವು ಬಿಗಿಯಾಗಿ ಹಾಕ್ತಾ ಹೋಗಬೇಕು. ಸೊ ನೀವು ಈ ಕಡೆಯಿಂದ ಆ ಕಡೆಗೆ ಸೀರೆನ ಹೆಣಿತಾ ಹೋಗ್ಬೋದು. ಸೊ ನೋಡಿರಿ, ಇವಾಗ ನಾನು ತೋರಿಸ್ತೇನಲ್ಲ ಆ ಥರ. ಸೊ ಟೈಟಾಗಿಯೇ ಹಾಕಬೇಕಾಕತಿ. ಸೊ ಹಾಗೆ ಹಾಕ್ತಾ ಬಂದು ಲಾಸ್ಟಲ್ಲಿ ಬಂದಮೇಲೆ ನೀವು ಎರಡು ಹಾಕಿದ ಮೇಲೆ, ಎರಡು ನೀಟಾಗಿ ಫಿಕ್ಸ್ ಆದಮೇಲೆ ಒಂದು 10ರಿಂದ 12 ಗಂಟೆ ಹಾಕಿ, ಸೊ ಅಲ್ಲೇ ಉಳಿದ ಸೀರೆನ ಕಟ್ ಮಾಡೋಕ್ಕೆ ಹೋಗಬಾರ್ದು. ಅದರಲ್ಲೇ ನಾವು ಹಿಂದೆ ಮುಂದೆ ಹಾಕಿ ನೀಟಾಗಿ ತೂರಿಸಿ ಕೈ ಬಿಟ್ಟರೆ ಸೊ ಅದು ಬಿಚ್ಕೊಳ್ಳಲ್ಲ. ಸೊ ನೋಡಿರಿ, ಈ ಥರ ಇವಾಗ ಕಂಪ್ಲೀಟ್ ಆಯಿತು ಮ್ಯಾಟು. ನಿಮಗೇನಾದರೂ ನಾವು ಗಂಟು ಹಾಕಿರೋದು ಕೂಡ ಎಲ್ಲೂ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಹಾಕಬೇಕು. ಸೊ ನೋಡಿರಿ, ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಮ್ಯಾಟ್ ಮುಗೀತು. ತುಂಬ ಲೆಂತಿ ವಿಡಿಯೋ ಆಯಿತು, ಆದರೂ ಪರವಾಗಿಲ್ಲ, ನಿಮಗೆ ಡೀಟೇಲಾಗಿ ಅರ್ಥ ಆಗಬೇಕಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನೋಡಿರಿ, ಎರಡೂ ಸೈಡ್ ನೀವು ಯೂಸ್ ಮಾಡ್ಬೋದು, ಎರಡೂ ಸೈಡ್ ಕೂಡ ಸೇಮ್ ಕಾಣುತ್ತೆ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.